ಮುಖ್ಯ ಸುದ್ದಿಗಳ ಬಗ್ಗೆ ಬಂದ್ರೆ, ಮುಂದಿನ 48 ಗಂಟೆಯಲ್ಲಿ ಕರ್ನಾಟಕದೆಲ್ಲೆಡೆ ಭಾರೀ ಮಳೆಯಾಗುವಂತಹ ಮುನ್ಸೂಚನೆ ಇದೆ ಎಂದು ಇವತ್ತು ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ, ಗೊತ್ತಿರಬೇಕು. ಮಂಗಳೂರು, ಪಣಂಬೂರು, ಮಧುಗಿರಿ, ಹಿರಿಯೂರು, ಚಿಕ್ಕಮಗಳೂರಿನಲ್ಲಿ ಶುಕ್ರವಾರ, ಶನಿವಾರ ಭಾರೀ ಮಳೆಯಾಗಿದೆ. ಕಲಬುರಗಿಯಲ್ಲೂ ಕೂಡ ಅತಿ ಹೆಚ್ಚು ಅಂದ್ರೆ 42.7 ಡಿಗ್ರಿ ಗರಿಷ್ಠ ಉಷ್ಣಾಂಶ ಕೂಡ ದಾಖಲಾಗಿದೆ. ಅದರಿಂದ ಮುಂದಿನ 2 ದಿನಗಳಲ್ಲಿ ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ಬೆಂಗಳೂರು, ಚಾಮರಾಜನಗರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಮಂಡ್ಯ, ಕೋಲಾರ, ರಾಮನಗರ, ಶಿವಮೊಗ್ಗ, ತುಮಕೂರು, ಮೈಸೂರಿನಲ್ಲಿ ಹೆಚ್ಚಿನ ರೀತಿಯಲ್ಲಿ 48 ಗಂಟೆಯ ಒಳಗಡೆ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ ಎಂದು ಇವತ್ತು ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ ಅಂತಾನೆ ಹೇಳಬಹುದು. 22 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ 32 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ್ದು, ಶನಿವಾರ ಸಂಜೆ ಅಲ್ಲಲ್ಲಿ ಮಳೆಯಾಗಿದೆ. ಆದರೆ ಇನ್ನು 48 ಗಂಟೆಯ ಒಳಗಡೆ ರಾಜ್ಯದೆಲ್ಲೆಡೆ, ಜಿಲ್ಲೆಯೆಲ್ಲೆಡೆ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ, ಗೊತ್ತಿರಬೇಕು. ಇನ್ನು ಇಂದು ರಾಜ್ಯದೆಲ್ಲೆಡೆ ಕೊರೋನಾ ಅಟ್ಟಹಾಸ ಮೆರೆದಿದೆ. ರಾಜ್ಯದಲ್ಲಿ ಇಂದು 26 ಮಂದಿಗೆ 24 ಗಂಟೆಯಲ್ಲಿ ಕೊರೋನಾ ಸೋಂಕು ತಟ್ಟಿದೆ. 500ರ ಗಡಿ ದಾಟಿ ಹೋಗಿದೆ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ. ಹೌದು, ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ಇವತ್ತಿಗೆ 500ರ ಗಡಿ ದಾಟಿ ಹೋಗಿದೆ. ಕೇವಲ 24 ಗಂಟೆಯಲ್ಲಿ 26 ಮಂದಿಗೆ ಸೋಂಕು ತಗುಲಿದೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕೇವಲ ಬೆಂಗಳೂರಿನಲ್ಲಿ 13 ಮಂದಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ 7 ಮಂದಿಗೆ ಸೋಂಕು ಪತ್ತೆಯಾಗಿದ್ದು, ಈವರೆಗೂ 18 ಮಂದಿ ಮೃತಪಟ್ಟಿದ್ದಾರೆ ಕರ್ನಾಟಕದಲ್ಲಿ ಅಂತ ಕೂಡ ಇವತ್ತು ಹೆಲ್ತ್ ಬುಲೆಟಿನ್ ನಲ್ಲಿ ತಿಳಿಸಲಾಗಿದೆ. ಅದರಿಂದ ಬಿಡುಗಡೆ ಆಗಿರುವಂತಹ ಹೆಲ್ತ್ ಬುಲೆಟಿನ್ ಪ್ರಕಾರ ಬೆಂಗಳೂರಿನಲ್ಲಿ 13 ಕೇಸಸ್ಗಳು, ಬೆಳಗಾವಿಯಲ್ಲಿ 9 ಕೇಸಸ್ಗಳು, ಮಂಡ್ಯದಲ್ಲಿ 1, ಮೈಸೂರಿನಲ್ಲಿ 1 ಇವತ್ತು ಕೊರೋನಾ ಕೇಸ್ಗಳು ಪತ್ತೆಯಾಗಿ 26 ಕೇಸ್ಗಳು 24 ಗಂಟೆಯಲ್ಲಿ ಪತ್ತೆಯಾಗಿವೆ. ಇದರಿಂದ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಇವತ್ತು 500ರ ಗಡಿ ದಾಟಿ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಜ್ಯದ 500 ಕೇಸ್ಗಳ ಪೈಕಿಯಲ್ಲಿ ನಮ್ಮ ಜಿಲ್ಲೆಗಳ ಬಗ್ಗೆ ಬಂದ್ರೆ, ಬೆಂಗಳೂರು ನಗರದಲ್ಲೇ ಸರಿಸುಮಾರು 133 ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿವೆ. ಹೌದು, ಕರ್ನಾಟಕದ ಬೆಂಗಳೂರು ನಗರದಲ್ಲೇ ಒಂದೆಡೆ 136 ಪಾಸಿಟಿವ್ ಕೇಸಸ್ಗಳು ಪತ್ತೆಯಾಗಿವೆ. ಮೈಸೂರಿನಲ್ಲಿ 89, ಬೆಳಗಾವಿಯಲ್ಲಿ 54, ಬಾಗಲಕೋಟೆಯಲ್ಲಿ 24, ಬಳ್ಳಾರಿಯಲ್ಲಿ 13 ಕೇಸಸ್ಗಳು, ಬೆಂಗಳೂರು ಗ್ರಾಮಾಂತರ 12, ಬೀದರ್ 15, ಚಿಕ್ಕಬಳ್ಳಾಪುರ 18, ದಕ್ಷಿಣ ಕನ್ನಡ 17, ಚಿತ್ರದುರ್ಗ 1, ದಾವಣಗೆರೆ 2, ಧಾರವಾಡ 9, ಗದಗ 4, ಕಲಬುರಗಿ 36, ಕೊಡಗು 1, ಮಂಡ್ಯ 16, ತುಮಕೂರು 3, ಉಡುಪಿ 3, ಉತ್ತರ ಕನ್ನಡ 11, ವಿಜಯಪುರದಲ್ಲಿ 39 ಪ್ರಕರಣಗಳು ದಾಖಲಾಗಿ ಇವತ್ತು ರಾಜ್ಯದೆಲ್ಲೆಡೆ 500ರ ಗಡಿಯತ್ತ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಾ ಹೋಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ಇನ್ನು ನಮ್ಮ ಭಾರತ ದೇಶದ ವಿಚಾರಕ್ಕೆ ಬಂದರೆ, ಭಾರತ ದೇಶದಲ್ಲಿ 24 ಗಂಟೆಯಲ್ಲಿ 59 ಮಂದಿ ಈ ಒಂದು ಡೆಡ್ಲಿ ಕೊರೋನಾಗೆ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಭಾರತದಲ್ಲಿ 779ಕ್ಕೆ ಏರಿಕೆಯಾಗಿದೆ. ಅದೇ ರೀತಿ 25,000 ಗಡಿಯನ್ನ ದಾಟಿ ಹೋಗಿದೆ ಸೋಂಕಿತರ ಸಂಖ್ಯೆ ಭಾರತದಲ್ಲಿ ಇವತ್ತು. ಮಹಾರಾಷ್ಟ್ರದಲ್ಲಿ ಪತ್ರಕರ್ತರ ಬಳಿಕ 96 ಮಂದಿ ಪೊಲೀಸರಿಗೆ ಕೊರೋನಾ ಸೋಂಕು ತಟ್ಟಿದೆ ಇವತ್ತು. ಹೌದು, ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಮಹಾರಾಷ್ಟ್ರದಲ್ಲಿ ಕೊರೋನಾ ಸೋಂಕು ತೀವ್ರವಾಗಿ ಏರ್ತಿದ್ದು, ಇತ್ತೀಚೆಗಷ್ಟೇ ಹಲವು ಪತ್ರಕರ್ತರಿಗೆ ಕೊರೋನಾ ಸೋಂಕು ತಗುಲಿತ್ತು. ಆದರೆ ಇದೀಗ ಪೊಲೀಸರಿಗೂ ಕೂಡ ಈ ಒಂದು ಕೊರೋನಾ ವೈರಸ್ ನ ಸೋಂಕು ತಗುಲಿದೆ ಅಂತ ಹೇಳಲಾಗ್ತಾ ಇದೆ. ಸುಮಾರು 96 ಮಂದಿಗೆ ಕೊರೋನಾ ವೈರಸ್ ಬಂದಿದ್ದು, ಈ ಪೈಕಿ 15 ಜನ ಅಧಿಕಾರಿಗಳು ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮುಂಬೈ ಧಾರಾವಿ ಸ್ಲಂನಲ್ಲಿ 24 ಮಂದಿಗೆ ಕೊರೋನಾ ತಗುಲಿದೆ. 95 ಮಂದಿ ಪೊಲೀಸರು ಸೇರಿದಂತೆ ಒಟ್ಟು ಇದುವರೆಗೂ ಮಹಾರಾಷ್ಟ್ರದಲ್ಲಿ 6,817 ಮಂದಿಗೆ ಕೋವಿಡ್-19 ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ ಮಹಾರಾಷ್ಟ್ರದಲ್ಲಿ. ಇನ್ನು ಚೀನಾದೊಂದಿಗೆ ವ್ಯವಹಾರ ನಡೆಸಲು ಬಯಸುತ್ತಿಲ್ಲ ವಿಶ್ವದ ಉಳಿದ ದೇಶಗಳು. ಇದು ಭಾರತಕ್ಕೆ ಒಂದು ರೀತಿ ವರದಾನ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಸಚಿವ ನಿತಿನ್ ಗಡ್ಕರಿ ಕೂಡ ಇವತ್ತು ಒಂದು ಮಾಹಿತಿಯನ್ನು ಬಿಟ್ಕೊಟ್ಟಿದ್ದಾರೆ. ಜಗತ್ತು ಚೀನಾದಿಂದ ಅಂತರ ಕಾಯ್ದುಕೊಳ್ಳಲು ಬಯಸುತ್ತಿದೆ. ಉಳಿದ ವಿಶ್ವದ ಎಲ್ಲಾ ದೇಶಗಳು ಕೂಡ ಚೀನಾದೊಂದಿಗೆ ಯಾವುದೇ ವ್ಯವಹಾರಗಳನ್ನು ಕೂಡ ಇವತ್ತು ಇಟ್ಕೊಳ್ಳಲು ಇಷ್ಟಪಡ್ತಿಲ್ಲ. ಇದು ಭಾರತಕ್ಕೆ ಒಂದು ರೀತಿ ವರದಾನ ಅಂತಾನೆ ಹೇಳ್ಬೋದು ಎಂದು ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ಕೊರೋನಾ ಲಾಕ್ಡೌನ್ ನಿಂದ ನಷ್ಟದಲ್ಲಿರುವಂತಹ ಸೂಕ್ಷ್ಮ, ಸಣ್ಣ ಮತ್ತು ಉದ್ಯಮ ಗಾತ್ರದ ಉದ್ಯಮಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ನೀಡಿರುವಂತಹ ಸಹಕಾರ, ಆರ್ಥಿಕತೆ ಉತ್ತೇಜನೆಗೆ ತೆಗೆದುಕೊಳ್ಳುವಂತಹ ಕ್ರಮಗಳ ಕುರಿತು ಮಾಧ್ಯಮವೊಂದರ ಜೊತೆ ಮಾತನಾಡುತ್ತಾ ಗಡ್ಕರಿ ಹೀಗೆ ಮಾತಾಡಿದ್ರು ಇವತ್ತು ಅಂತಾನೆ ಹೇಳಬಹುದು. ಕೊರೋನಾ ಕಾರಣದಿಂದ ಸದ್ಯ ವಿಶ್ವದ ಎಲ್ಲಾ ದೇಶಗಳ ಆರ್ಥಿಕತೆ ಸಂಕಷ್ಟದಲ್ಲಿ ಇದೆ. ಅಷ್ಟಾದ್ರೂ ಸೂಪರ್ ಎಕನಾಮಿಕ್ ಪವರ್ ಹೊಂದಿರುವಂತಹ ಚೀನಾ ದೇಶದ ಜೊತೆ ಯಾರು ಕೂಡ ವ್ಯವಹಾರ ಮಾಡಲು ಇವತ್ತು ಮುಂದೆ ಬರ್ತಾ ಇಲ್ಲ. ಇದು ಭಾರತಕ್ಕೆ ಒಂದು ರೀತಿ ಸಿಕ್ಕಿರುವಂತಹ ಒಂದು ವರದಾನ ಅಂತ ಕೂಡ ಇವತ್ತು ತಿಳಿಸಿದ್ದಾರೆ. ಅಲ್ಲದೆ 2025ರ ಹೊತ್ತಿಗೆ ಭಾರತ ಆರ್ಥಿಕತೆಯನ್ನ $5 ಟ್ರಿಲಿಯನ್ ಏರಿಸುವ ಮಹತ್ವಾಕಾಂಕ್ಷೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೊಂದಿದ್ದಾರೆ. ಈ ಕನಸು ಈಡೇರಿಸಿಕೊಳ್ಳಲು ಸಿಕ್ಕಿರುವಂತಹ ಒಂದು ಸದಾವಕಾಶ ಇದು ಅಂತ ಕೂಡ ಇವತ್ತು ತಿಳಿಸಿದ್ದಾರೆ. ಭಾರತ ಮತ್ತು ಚೀನಾ ಎರಡೂ ದೇಶಗಳ ಆರ್ಥಿಕತೆ ಕೊರೋನಾ ವೈರಸ್ ನಿಂದ ತೀವ್ರ ಹೊಡೆತಕ್ಕೆ ಒಳಗಾಗಿವೆ. ಆದರೆ ಭಾರತದ ಆರ್ಥಿಕತೆ ಅಭಿವೃದ್ಧಿಗೆ ಈ ಒಂದು ಸಮಯ ಒಂದು ಒಳ್ಳೆಯ ಸಮಯ ಅಂತ ಕೂಡ ಇವತ್ತು ತಿಳಿಸಿದ್ದಾರೆ.
ಇನ್ನು ಇಂದಿನ ಇನ್ನೊಂದು ಮುಖ್ಯ ಸುದ್ದಿ, ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಲಾಕ್ಡೌನ್ ಆಗಿದೆ. ಕಾರ್ಮಿಕರಿಗೆ ಅವರ ಊರಿಗೆ ಹೋಗಲು ತುಂಬಾನೇ ಸಮಸ್ಯೆಗಳು ಕೂಡ ಎದುರಾಗಿದ್ದಾವೆ. ಅವರ ಒಂದು ಸಮಸ್ಯೆಗೆ ಸರ್ಕಾರ ಇವತ್ತು ಮಣಿದಿದೆ ಅಂತಾನೆ ಹೇಳ್ಬೋದು. ಹೌದು, ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆಗೆ ಸರ್ಕಾರ ಇವತ್ತು ಅಸ್ತು ಎಂದಿದೆ. ಕಾರ್ಮಿಕರನ್ನ ಊರಿಗೆ ಕರೆದೊಯ್ಯಲು ಸುಮಾರು 137 ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆಯನ್ನ ಇವತ್ತು ಸರ್ಕಾರ ಕಲ್ಪಿಸಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ಸುಮಾರು ಜನ ಕಾರ್ಮಿಕರು ನಮ್ಮ ಊರಿಗೆ ಹೋಗ್ಬೇಕು, ನಾವು ಬೇರೆ ಕಡೆ ಇದ್ದೀವಿ ಅಂತ ಸುಮಾರು ಜನ ಹೇಳ್ತಾ ಇದ್ರು. ಸುಮಾರು ಕಷ್ಟಗಳನ್ನ ಕೂಡ ಹೇಳ್ಕೊಳ್ತಾ ಇದ್ರು. ಇವತ್ತು ಅವರ ಒಂದು ಕಷ್ಟಕ್ಕೆ ಒಂದು ರೀತಿ ಒಂದು ಪರಿಹಾರ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅವರು ಒಂದು ಜಿಲ್ಲೆಯಲ್ಲಿ ಇದ್ದಾರೆ, ಅವರ ಒಂದು ಜಿಲ್ಲೆಯಿಂದ ಅವರ ಒಂದು ಊರಿಗೆ ಹೋಗಲು ಆಗ್ತಾ ಇರಲಿಲ್ಲ ಈ ಒಂದು ಲಾಕ್ಡೌನ್ ಸಮಯದಲ್ಲಿ. ಆದ್ರೆ ಇವತ್ತು ಸರ್ಕಾರ ಅವರ ಒಂದು ಊರಿಗೆ ತಲುಪಿಸಲು 137 ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆಯನ್ನ ಸರ್ಕಾರ ಇವತ್ತು ಕಲ್ಪಿಸಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ಲಾಕ್ಡೌನ್ ನಂತರ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೂಲಿ ಕೆಲಸಕ್ಕಾಗಿ ತೆರಳಿದಂತಹ ಅನೇಕ ಕಾರ್ಮಿಕರು ಊರಿಗೆ ತೆರಳಲಾಗದಂತೆ ಸಿಲುಕಿಕೊಂಡಿದ್ರು. ಇಂತಹ ಕಾರ್ಮಿಕರನ್ನ ಊರಿಗೆ ತೆರಳಲು ಕೇಂದ್ರ ಸರ್ಕಾರ ಇವತ್ತು ಸೂಚನೆ ಮೇರೆಗೆ ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿ ಟಿ.ಎಂ. ವಿಜಯ್ ಭಾಸ್ಕರ್ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ವ್ಯವಸ್ಥೆಯನ್ನು ಮಾಡುವಂತೆ ಸೂಚನೆಯನ್ನು ನೀಡಿದ್ರು. ಆದ್ರೆ ಇವತ್ತು ಕೆಎಸ್ಆರ್ಟಿಸಿ ಬಸ್ ನಲ್ಲಿಯೇ ಕಳುಹಿಸಲು ವ್ಯವಸ್ಥೆ ಮಾಡುವಂತೆ ಷರತ್ತನ್ನು ವಿಧಿಸಿದ್ದಾರೆ ಅಂತ ಹೇಳ್ಬೋದು. ಇವತ್ತು ರಾಜ್ಯಾದ್ಯಂತ ಸುಮಾರು 137 ಬಸ್ಗಳು ರಸ್ತೆಗಿಳಿದಿವೆ. ಅಂದಹಾಗೆ ಒಂದು ಸಾರಿಗೆ ಬಸ್ನಲ್ಲಿ, ಒಂದು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಕೇವಲ 20 ಜನರಿಗೆ ಮಾತ್ರ ತೆರಳಲು ಅವಕಾಶವನ್ನ ಸರ್ಕಾರ ಇವತ್ತು ನೀಡಿದೆ. ತುಮಕೂರು, ಹಾಸನ, ಚಿಕ್ಕಮಗಳೂರು, ಪುತ್ತೂರು, ಮಂಗಳೂರು, ಬೆಂಗಳೂರು, ಶಿವಮೊಗ್ಗ ಜಿಲ್ಲೆಯಲ್ಲಿ ಸಿಲುಕಿಕೊಂಡಿರುವಂತಹ ವಲಸೆ ಕೂಲಿ ಕಾರ್ಮಿಕರನ್ನ ಅವರ ಒಂದು ಊರಿಗೆ ತಲುಪಿಸಲು ಸರ್ಕಾರ ಇವತ್ತು ಅಸ್ತು ಹೊಂದಿದ್ದು, ಇವತ್ತು ಕಾರ್ಮಿಕರಿಗೆ ಒಂದು ರೀತಿ ಖುಷಿ ಸುದ್ದಿ ಸಿಕ್ಕಿದೆ ಅಂತಾನೆ ಹೇಳಬಹುದು. ಇನ್ನು ಇಂದಿನ ಚಿನ್ನದ ಬೆಲೆ ಮತ್ತಷ್ಟು ಎತ್ತರಕ್ಕೆ. ಏಪ್ರಿಲ್ 26ರ ದರ ಈ ರೀತಿಯಾಗಿ ಇದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ದಿನದಿಂದ ದಿನಕ್ಕೆ ಹಳದಿ ಲೋಹದ ಬೆಲೆ ಏರುತ್ತಲೇ ಸಾಗಿದೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ದರ ಇವತ್ತು 42,476 ರೂಪಾಯಿ ಆಗಿದೆ. ಇನ್ನು ಶುದ್ಧ ಚಿನ್ನವು 10 ಗ್ರಾಂಗೆ 45,290 ರೂಪಾಯಿಗೆ ಬಂದು ತಲುಪಿದೆ ಅಂತಾನೆ ಹೇಳಲಾಗ್ತಾ ಇದೆ. ಬೆಳ್ಳಿಯ ಬೆಲೆ ಕೆಜಿಗೆ 42,596 ರೂಪಾಯಿ ತಲುಪಿದೆ ಇವತ್ತು. ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಟ್ರೆಂಡ್, ಚಿನ್ನದ ಮೇಲಿನ ಆಮದು ಸುಂಕ ಮತ್ತು ಡಾಲರ್ ಎದುರು ರೂಪಾಯಿ ಮೌಲ್ಯವನ್ನು ಆಧರಿಸಿ ಆಯಾ ದಿನದ ಚಿನ್ನ ಬೆಳ್ಳಿ ದರವನ್ನು ನಿರ್ಧಾರವಾಗುತ್ತೆ. ಈ ರೀತಿಯಾಗಿ ಇವತ್ತು ಚಿನ್ನದ ಬೆಲೆಯಲ್ಲಿ ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಏರಿಕೆ ಕಂಡಿದೆ ಅಂತಾನೆ ಹೇಳ್ಬೋದು. ಇವತ್ತಿನ ಚಿನ್ನದ ಬೆಲೆ ಈ ರೀತಿಯಾಗಿ ಇದೆ. ಇಡೀ ರಾಜ್ಯಾದ್ಯಂತ ಇವತ್ತು 24 ಕ್ಯಾರೆಟ್ ಚಿನ್ನದ ದರ 45,290 ರೂಪಾಯಿ ಇದೆ, ಗೊತ್ತಿರಬೇಕು. ಇನ್ನು ಬೆಂಗಳೂರು ಮಾಧ್ಯಮ ಲೋಕಕ್ಕೂ ವ್ಯಾಪಿಸಿದ ಕೊರೋನಾ ಸೋಂಕು. 35ಕ್ಕೂ ಹೆಚ್ಚು ಪತ್ರಕರ್ತರಿಗೆ ಕ್ವಾರಂಟೈನ್ ಬೆಂಗಳೂರಿನಲ್ಲಿ. ಮುಂಬೈ ಮಾದರಿಯಲ್ಲಿ ರಾಜ್ಯದ ಮಾಧ್ಯಮ ಲೋಕಕ್ಕೂ ಇವತ್ತು ಕೊರೋನಾ ವೈರಸ್ ವ್ಯಾಪಿಸಿದ್ದು, ಖಾಸಗಿ ವಾಹಿನಿಯ ಕ್ಯಾಮರಾಮನ್ಗೆ ಇವತ್ತು ಸೋಂಕು ದೃಢವಾಗಿದೆ. ಈತನ ಜೊತೆ ಸಂಪರ್ಕ ಹೊಂದಿದಂತಹ 35ಕ್ಕೂ ಹೆಚ್ಚು ಪತ್ರಕರ್ತರನ್ನ ಹೋಮ್ ಕ್ವಾರಂಟೈನ್ ಅಲ್ಲಿ ಒಳಪಡಿಸಲಾಗಿದೆ ಅಂತ ಕೂಡ ಇವತ್ತು ಹೇಳಲಾಗ್ತಾ ಇದೆ. ಸೋಂಕಿತ ಕ್ಯಾಮರಾಮನ್ ಜೊತೆ ಒಡನಾಟಲಿದ್ದಂತಹ ವಿವಿಧ ಮಾಧ್ಯಮಗಳ ಪತ್ರಕರ್ತರು ಮತ್ತು ಕ್ಯಾಮರಾಮನ್ಗಳು ಇದೀಗ ಆತಂಕಕ್ಕೆ ಒಳಗಾಗಿದ್ದಾರೆ. ಸೋಂಕಿತ ಕ್ಯಾಮರಾಮನ್ ಜೊತೆಗೆ ಸುಮಾರು 70ಕ್ಕೂ ಹೆಚ್ಚು ಮಂದಿ ಸಂಪರ್ಕದಲ್ಲಿದ್ದರು ಅಂತ ಹೇಳಲಾಗ್ತಾ ಇದೆ. ಮುಖ್ಯವಾಗಿ ಕೆಲವು ವರದಿಗಾರರು, ನಿರೂಪಕರು ಸಹ ಕ್ವಾರಂಟೈನ್ಗೆ ಒಳಪಡುವಂತಹ ಸಾಧ್ಯತೆಗಳು ಇವು ದಟ್ಟವಾಗಿವೆ ಇವತ್ತು. ಇದರಿಂದ ಇವತ್ತು ಬೆಂಗಳೂರಿನ ಮಾಧ್ಯಮ ಲೋಕಕ್ಕೆ ಒಂದು ರೀತಿ ಇವತ್ತು ಶಾಕ್ ತಟ್ಟಿದೆ ಅಂತಾನೆ ಹೇಳ್ಬೋದು ಈ ಒಂದು ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ. ಇನ್ನು ಇವತ್ತು ನರೇಂದ್ರ ಮೋದಿರವರು ಮನ್ ಕಿ ಬಾತ್ ಮೂಲಕ ದೇಶವನ್ನು ಉದ್ದೇಶಿಸಿ ಭಾಷಣವನ್ನ ಮಾಡ್ತಾ ಇದ್ದಾರೆ. 11 ಗಂಟೆಗೆ ಚೀನಾದಲ್ಲಿ ಕಾಣಿಸಿಕೊಂಡಂತಹ ಮಾರಕ ಕೊರೋನಾ ವೈರಸ್ ಆರ್ಭಟವು ಭಾರತದಲ್ಲಿ ತುಂಬಾನೇ ಮುಂದುವರೆದಿದೆ. ಈ ಕೋವಿಡ್-19 ನಿಯಂತ್ರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿರವರು 2ನೇ ಅವಧಿಗೆ ಮೇ 3ರವರೆಗೆ ಲಾಕ್ಡೌನ್ ಅನ್ನು ವಿಸ್ತರಿಸಿ ಆದೇಶಿಸಿದ್ದಾರೆ. ಈ ಹಿಂದೆ ನರೇಂದ್ರ ಮೋದಿರವರು ಜನತಾ ಕರ್ಫ್ಯೂ ಸೇರಿದಂತೆ ಲಾಕ್ಡೌನ್ ಸೇರಿದಂತೆ ಭಾಷಣವನ್ನ ಮಾಡಿದ್ರು ಜನರನ್ನ ಉದ್ದೇಶಿಸಿ. ಆದ್ರೆ ಇವತ್ತು ಕೂಡ ನರೇಂದ್ರ ಮೋದಿರವರು ಮನ್ ಕಿ ಬಾತ್ ಮೂಲಕ ದೇಶವನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಲಿದ್ದಾರೆ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ದೇಶ ಮತ್ತು ವಿದೇಶಗಳಲ್ಲಿರುವಂತಹ ಭಾರತೀಯರನ್ನ ಉದ್ದೇಶಿಸಿ ಇವತ್ತು ನರೇಂದ್ರ ಮೋದಿ ಭಾಷಣ ಆಕಾಶವಾಣಿಯ ಎಲ್ಲಾ ಜಾಲಗಳಲ್ಲಿ, ದೂರದರ್ಶನ ಮತ್ತು ವೆಬ್ಸೈಟ್, ನ್ಯೂಸ್ ಮತ್ತು ಎಲ್ಲಾ ಒಂದು ಆಪ್ಗಳಲ್ಲೂ ಕೂಡ ಇವತ್ತು ನರೇಂದ್ರ ಮೋದಿಯ ಭಾಷಣ ಪ್ರಸಾರವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಕೊರೋನಾ ವೈರಸ್ಗೂ ಸಂಬಂಧಪಟ್ಟಂತೆ ಕೆಲ ಎಚ್ಚರಿಕೆಯ ಸಂದೇಶವನ್ನ, ಮುನ್ನೆಚ್ಚರಿಕೆಗಳನ್ನ ತಿಳಿಸುತ್ತಾರೆ ಅಂತ ಕೂಡ ಇವತ್ತು ನಾವು ನರೇಂದ್ರ ಮೋದಿ ಅವರ ಹತ್ರ ಗಮನಿಸಬಹುದು ಅಂತ ಕೂಡ ಹೇಳಬಹುದು. ಬೆಳಿಗ್ಗೆ 11 ಗಂಟೆಗೆ ಭಾಷಣವನ್ನ ಪ್ರತಿಯೊಬ್ಬರು ಕೇಳಿ. ಇನ್ನು ಲಾಕ್ಡೌನ್ ಮುಗಿಯುವವರೆಗೆ ರೆಸ್ಟೋರೆಂಟ್, ಕಟಿಂಗ್ ಶಾಪ್ ಬಂದ್. ಕೇಂದ್ರದಿಂದ ಸ್ಪಷ್ಟನೆ ಸಿಕ್ತು ಕೊನೆಗೂ. ಕೊರೋನಾ ವೈರಸ್ ನಿಯಂತ್ರಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮೇ 3ರವರೆಗೆ ಲಾಕ್ಡೌನ್ ಅನ್ನು ಘೋಷಿಸಿದೆ. ಆದರೆ ಈ ಲಾಕ್ಡೌನ್ ಮುಗಿಯುವವರೆಗೆ ಕಟಿಂಗ್ ಶಾಪ್ಗಳು ಎಂದಿಗೂ ತೆರೆಯೋದಿಲ್ಲ ಎಂದು ಇವತ್ತು ಕೇಂದ್ರ ಸರ್ಕಾರದಿಂದ ಸ್ಪಷ್ಟನೆ ಸಿಕ್ಕಿದೆ. ಕೇಂದ್ರ ಸರ್ಕಾರ ಲಾಕ್ಡೌನ್ ಕೆಲವು ವಿನಾಯಿತಿಯನ್ನು ಘೋಷಿಸಿದೆ. ಆದರೆ ಕೆಲವು ಗೊಂದಲಗಳಿದ್ದು ಇದಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದ್ದು, ಏರ್ ಕಟಿಂಗ್, ಸಲೂನ್ ಮತ್ತು ಎಲ್ಲ ರೆಸ್ಟೋರೆಂಟ್ಗಳು ಮೇ 3ರವರೆಗೆ ಸಂಪೂರ್ಣವಾಗಿ ಬಂದ್ ಆಗಿರುತ್ತೆ ಅಂತ ಇಂದು ಗೃಹ ಸಚಿವಾಲಯ ಸ್ಪಷ್ಟನೆ ತಿಳಿಸಿದೆ. ಇನ್ನೊಂದು ಇಂಪಾರ್ಟೆಂಟ್ ಮುಖ್ಯ ಸುದ್ದಿ ಇವತ್ತಿಂದು, ಸಿಲಿಂಡರ್ ಖರೀದಿಗೆ ಸಹಾಯಧನ ನೀಡಲು ನಿರ್ದೇಶನ.
ಸಿಲಿಂಡರ್ ಖರೀದಿಗೆ ಆಸಕ್ತರಿಗೆ ಸಹಾಯಧನ ನೀಡುವ ಬಗ್ಗೆ ನೀತಿ ರೂಪಿಸುವಂತೆ ಸರ್ಕಾರ ಇವತ್ತು ಹೈಕೋರ್ಟ್ ನಿರ್ದೇಶನ ನೀಡಿದೆ. ಹೌದು, ಎಲ್ಪಿಜಿ ಸಿಲಿಂಡರ್ ಖರೀದಿಸಲು ಆಸಕ್ತಕರಾದ ಕುಟುಂಬಗಳಿಗೆ ಸಹಾಯಧನ ನೀಡಬೇಕು. ಸಿಲಿಂಡರ್ ಶುಲ್ಕ ಪಾವತಿಸಲು ಸಾಧ್ಯವಾಗದ ಕುಟುಂಬಗಳಿಗೆ ಅಡುಗೆ ಅನಿಲ ಸಿಲಿಂಡರ್ ಖರೀದಿಸಲು ನೆರವು ನೀಡುವ ಬಗ್ಗೆ ಶೀಘ್ರವೇ ನೀತಿ ರೂಪಿಸಿ ಈ ಬಗ್ಗೆ ಮಾಹಿತಿ ನೀಡುವಂತೆ ಹೈಕೋರ್ಟ್ ಇವತ್ತು ಸೂಚಿಸಿದೆ. ಮುಖ್ಯ ನ್ಯಾಯಮೂರ್ತಿ ಎಸ್ ಓಕಾ ನೇತೃತ್ವದ ವಿಭಾಗೀಯ ಪೀಠ ಈ ಕುರಿತು ಸಲ್ಲಿಕೆಯಾಗಿದ್ದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಸೂಚನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಉಜ್ವಲ ಯೋಜನೆ ಮತ್ತು ಮುಖ್ಯಮಂತ್ರಿ ಅನಿಲ ಭಾಗ್ಯ ಯೋಜನೆ ವ್ಯಾಪ್ತಿಗೆ ಒಳಪಡದ ಬಡವರಿಗೆ ಒಂದು ಬಾರಿ ಸಿಲಿಂಡರ್ ಖರೀದಿಗೆ ಸಹಾಯಧನ ನೀಡುವಂತೆ ಈ ಒಂದು ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಇವತ್ತು ಹೈಕೋರ್ಟ್ ಸೂಚಿಸಿದೆ ಅಂತಾನೆ ಹೇಳ್ಬೋದು. ಇದರಿಂದ ಈ ಎಲ್ಲಾ ಯೋಜನೆಯನ್ನು ಹೊಂದಿರುವಂತಹ ಗ್ರಾಹಕರಿಗೆ ಇವತ್ತು ಒಂದು ರೀತಿ ಖುಷಿ ಸುದ್ದಿ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಇಂದಿನ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್, ಸೆಪ್ಟೆಂಬರ್ ವರೆಗೆ ಶಾಲಾ ಕಾಲೇಜುಗಳಿಗೆ ರಜೆ ಇರುವಂತಹ ಸಾಧ್ಯತೆ ಇದೆ. ಹೌದು, ಇದೀಗ ಬಂದಂತಹ ಇಂಪಾರ್ಟೆಂಟ್ ಮುಖ್ಯ ಸುದ್ದಿ. ಕೊರೋನಾ ಸೋಂಕು ತಡೆಗೆ ಲಾಕ್ಡೌನ್ ಜಾರಿಯಲ್ಲಿರುವ ಕಾರಣ ಪ್ರಸಕ್ತ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರಿದ್ದು ಸೆಪ್ಟೆಂಬರ್ ವರೆಗೆ ಶಾಲೆಗಳನ್ನು ತೆರೆಯದಂತೆ ವಿಶ್ವವಿದ್ಯಾನಿಲಯ ಧನಸಹಾಯ ಆಯೋಗ ಇವತ್ತು ಶಿಫಾರಸು ಮಾಡಿದೆ. ಇದರಿಂದಾಗಿ ಎಸ್ಎಲ್ಸಿ, ಪಿಯುಸಿ ವೃತ್ತಿಪರ ಕೋರ್ಸ್ಗಳವರೆಗೆ ಎಲ್ಲಾ ಪರೀಕ್ಷೆಗಳನ್ನು ಜುಲೈ, ಆಗಸ್ಟ್ನಲ್ಲಿ ನಡೆಸುವಂತಹ ಸಾಧ್ಯತೆ ಇದೆ. ವಿಶ್ವವಿದ್ಯಾನಿಲಯ ಮತ್ತು ಉನ್ನತ ಶಿಕ್ಷಣ ಕೇಂದ್ರಗಳ ತರಗತಿಗಳನ್ನು ಸೆಪ್ಟೆಂಬರ್ನಲ್ಲಿ ಆರಂಭಿಸಬಹುದು ಎಂದು ಯೋಚಿಸಿ ನೇಮಿಸಿದ ಸಮಿತಿಗಳು ಇವತ್ತು ಶಿಫಾರಸನ್ನು ತಿಳಿಸಿವೆ ಎಂದು ಕೂಡ ಹೇಳಲಾಗ್ತಾ ಇದೆ. ವಿಶ್ವವಿದ್ಯಾಲಯ ಅನುದಾನ ಆಯೋಗ ನೇಮಿಸಿದಂತಹ ಆಯೋಗದ ವತಿಯಿಂದ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಸೆಪ್ಟೆಂಬರ್ನಿಂದ ತರಗತಿಗಳನ್ನು ಆರಂಭಿಸಬಹುದಾಗಿ ಇವತ್ತು ಹೇಳಿಕೆಯಾಗಿದೆ. ಅದರಿಂದ ಸೆಪ್ಟೆಂಬರ್ನಲ್ಲಿ ಶಾಲಾ ಕಾಲೇಜುಗಳು ಆರಂಭವಾಗುವಂತಹ ಎಲ್ಲಾ ಸಾಧ್ಯತೆಗಳಿವೆ. ಆಗಸ್ಟ್ ತಿಂಗಳಿನಲ್ಲಿ ಎಕ್ಸಾಮ್ ನಡೆಯುವಂತಹ ಲಕ್ಷಣಗಳು ಇವೆ ಅಂತ ಇವತ್ತು ಶಿಫಾರಸಿನಲ್ಲಿ ತಿಳಿಸಲಾಗಿದೆ. ಗೊತ್ತಿರಬೇಕು ಪ್ರತಿಯೊಬ್ಬರಿಗೂ ಈ ಒಂದು ಇಂಪಾರ್ಟೆಂಟ್ ಮುಖ್ಯ ಮಾಹಿತಿ. ಇನ್ನೊಂದು ಮುಖ್ಯ ವರದಿ, ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರದ ವತಿಯಿಂದ ಇವತ್ತು ಸಾಲ ಮನ್ನಾ. ಹೌದು, ಸುಮಾರು ಮೀನುಗಾರರ ಸಾಲ ಮನ್ನಾ ಮಾಡಲು ರಾಜ್ಯ ಸರ್ಕಾರ 60 ಕೋಟಿ ರೂಪಾಯಿಯನ್ನು ಇವತ್ತು ಬಿಡುಗಡೆ ಮಾಡಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳ ಸುಮಾರು 23,000 ಮೀನುಗಾರರ ಸಾಲ ಮನ್ನಾಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಇವತ್ತು 60 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. 1 ವರ್ಷದಿಂದ ಮೀನುಗಾರರ ಸಾಲ ಮನ್ನಾ ಬಾಬ್ದೂರಣವನ್ನು ಬಿಡುಗಡೆ ಮಾಡುವ ಮೂಲಕ ಕೊರೋನಾ ಲಾಕ್ಡೌನ್ ಸಂಕಷ್ಟ ಸಮಯದಲ್ಲಿ ಮೀನುಗಾರರಿಗೆ ಇವತ್ತು ಈ ಒಂದು ಸಮಯದಲ್ಲಿ ಅನುಕೂಲವನ್ನು ಮಾಡಿಕೊಟ್ಟಿದೆ ಸರ್ಕಾರ ಅಂತ ಕೂಡ ಹೇಳಲಾಗ್ತಾ ಇದೆ. ಮೀನುಗಾರರು ಪಡೆದಿರುವಂತಹ ಸಾಲಕ್ಕೆ ಪ್ರಮಾಣ ಪತ್ರ ಸಲ್ಲಿಕೆಯಾದ ಬಳಿಕ ಬ್ಯಾಂಕ್ಗಳಿಗೆ ಹಣ ಪಾವತಿ ಮಾಡಲಾಗುವುದು. ಬಂದರು ಮತ್ತು ಮೀನುಗಾರಿಕೆ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಮೀನುಗಾರರ ಸಾಲ ಮನ್ನಾಕ್ಕೆ ಹಣವನ್ನು ಬಿಡುಗಡೆ ಮಾಡಿರೋದಕ್ಕೆ ಇವತ್ತು ಸಿಎಂ ಮತ್ತು ರಾಜ್ಯಾಧ್ಯಕ್ಷರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಅದರಿಂದ ಈ ಒಂದು ಲಾಕ್ಡೌನ್ ಸಮಯದಲ್ಲಿ ಮೀನುಗಾರರಿಗೆ ಒಂದು ರೀತಿ ಇವತ್ತು ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು. ಮೀನುಗಾರರ ಸಂಪೂರ್ಣ ಸಾಲ ಮನ್ನಾವಾಗಲಿದೆ. ಫ್ರೆಂಡ್ಸ್, ಇವತ್ತಿನ ಇಂಪಾರ್ಟೆಂಟ್ ವಿಚಾರ, ಮುಖ್ಯ ಸುದ್ದಿಗಳು, ಸರ್ಕಾರ ತೆಗೆದುಕೊಂಡಿರುವಂತಹ ಮುನ್ನೆಚ್ಚರಿಕಾ ಕ್ರಮಗಳು, ಇವತ್ತು ಎಲ್ಲಿ ಏನಾಗಿರಬಹುದು, ಎಲ್ಲಿ ಏನಾಗಿತ್ತು ಎಲ್ಲವೂ ಕೂಡ ನಿಮಗೆ ಗೊತ್ತಾಗಿರಬಹುದು. ಫ್ರೆಂಡ್ಸ್, ಇವತ್ತಿನ ಎಲ್ಲಾ ಮಾಹಿತಿಯನ್ನ ಇಂಪಾರ್ಟೆಂಟ್ ವಿಚಾರವನ್ನ